ಸೋಪ್ ಅಂತ ಮೈಸೂರು ಸ್ಯಾಂಡಲ್ ಸೋಪ್ ಅಂತ ಬೇರೆ ಸ್ಟಿಕ್ಕರ್, ಬಟ್ ನನಗೇನೋ ಸಾಬೂನು ಅಷ್ಟೊಂದು ಕ್ವಾಲಿಟಿ ಇಲ್ಲ ಅಂತ ಅನ್ನಿಸ್ತೆ. ಫಸ್ಟ್ ಆಫ್ ಆಲ್ ನನಗೆ ಅದು ಯಾಕೋ ಇಷ್ಟ ಆಗಲಿಲ್ಲ. ಸಮಾಧಾನ ಮಾಡ್ಕೊಳ್ಳಿ. ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್ ಅಂತ ಐತಿ, ಬಟ್ ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಪ್ಯಾಕಿಂಗನ್ನು ಚೆನ್ನಾಗಿ ಮಾಡ್ರಿ ಎಲ್ಲ ಹಾಯ್ ಹಲೋ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಹಾಸ್ಟೆಲಲ್ಲಿ ಕೊಡುವಂಥ ಕೆಲವು ಕಿಟ್ಟುಗಳು ಯಾವ ಥರ ಇರ್ತದೆ ನೋಡೋಣ ಬನ್ನಿ. ಸೊ ಫಸ್ಟಿಗೆ ಸ್ಟಾರ್ಟ್ ಮಾಡೋಣ, ತಡ ಮಾಡೋದು ಬೇಡ. ಸೊ ಇವತ್ತಿನ ಈ ಹಾಸ್ಟೆಲ್ ಕಿಟ್ಟು ಯಾವ ಥರ ಇರ್ತದೆ ನೋಡೋಣ, ಓಪನ್ ಮಾಡೋಣ ಇವಾಗ. ಸೊ ಸ್ಟಾರ್ಟಿಂಗ್ ಬಂದು ಒಂದು ಪೌಡ್ರ್ ಕೊಡ್ತಾರೆ, ಇದು ಮೈಸೂರು ಸ್ಯಾಂಡಲ್ ಸೋಪ್. ಚೆನ್ನಾಗಿದೆ, ಪರವಾಗಿಲ್ಲ, ಅಷ್ಟೊಂದು ಚೆನ್ನಾಗಿದೆ. ಆಮೇಲೆ ನೆಕ್ಸ್ಟು ಸಾಬೂನು ಕೊಡ್ತಾರೆ 2. ಇದು ಮೈಸೂರು ಸ್ಯಾಂಡಲ್ ಸೋಪು, ನಾಟ್ ಬ್ಯಾಡ್, ಪರವಾಗಿಲ್ಲ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಮೈಗೆ ಹಚ್ಕೊಳ್ಳೋಕೆ ಏನು ಆರೋಗ್ಯಕ್ಕೆ ಏನು ತೊಂದರೆ ಆಗೋಲ್ಲ, ಚೆನ್ನಾಗಿದೆ, ಒಳ್ಳೆ ಪ್ಯಾಕಿಂಗ್ ಇದೆ. ನನಗೇನು ಸಖತ್ ಇಷ್ಟ ಆಯಿತು, ಸೂಪರ್. ನಾನು ಡೈಲಿ ಇದೇ ಯೂಸ್ ಮಾಡ್ತಾರೆ ಸಾಬೂನು, ಚೆನ್ನಾಗಿದೆ ಸಾಬೂನು. ಪ್ಯಾಕಿಂಗನ್ನು ಸಖತ್ತಾಗಿ ಕೊಟ್ಟರೆ, ಎಲ್ಲನೂ ಚೆನ್ನಾಗಿದೆ. ಸೊ ಹಾಸ್ಟೆಲಲ್ಲಿ ಇಷ್ಟು ಚೆನ್ನಾಗಿ ಸಾಬೂನು ಕೊಡ್ತಾರೆ ಅಂತ ಗೊತ್ತಿಲ್ಲ. ಸೊ ಒಂದು ಬಾಕ್ಸಲ್ಲಿ 2 ಮೈಸೂರು ಸ್ಯಾಂಡಲ್ ಸೋಪ್ ಕೊಡ್ತಾರೆ, ಆಮೇಲೆ 2 ಬಟ್ಟೆ ಕಚ್ಚಿ ಸೋಪನ್ನು ಕೊಡ್ತಾರೆ. ಇವು ಅಷ್ಟೊಂದು ಚೆನ್ನಾಗಿಲ್ಲ, ಯಾಕಂದರೆ ಮೈಸೂರು ಸ್ಯಾಂಡಲ್ ಅಂತ ಬೇರೆ ಸ್ಟಿಕ್ಕರ್ ಇದೆ, ಸೋಪ್ ಅಂತ ಮೈಸೂರು ಸ್ಯಾಂಡಲ್ ಸೋಪ್ ಅಂತ ಬೇರೆ ಸ್ಟಿಕ್ಕರ್. ಬಟ್ ನನಗೇನೋ ಸಾಬೂನು ಅಷ್ಟೊಂದು ಕ್ವಾಲಿಟಿ ಇಲ್ಲ ಅಂತ ಅನ್ನಿಸ್ತೆ. ಫಸ್ಟ್ ಆಫ್ ಆಲ್ ನನಗೆ ಅದು ಯಾಕೋ ಇಷ್ಟ ಆಗಲಿಲ್ಲ. ಸಮಾಧಾನ ಮಾಡ್ಕೊಳ್ಳಿ. ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್ ಅಂತ ಐತೆ, ಬಟ್ ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಪ್ಯಾಕಿಂಗನ್ನು ಚೆನ್ನಾಗಿ ಮಾಡ್ರಿ, ಎಲ್ಲ ಕವರ್ ಸ್ಟಿಕ್ಕರ್ ಮಸ್ತ್ ಐತೆ, ಬಟ್ ಸಾಬೂನು ಕ್ವಾಲಿಟಿ ಇಲ್ಲ. ಯಾಕಂದ್ರೆ ನಾನು ಯೂಸ್ ಮಾಡಿ ನೋಡಿನಿ ಆಲ್ರೆಡಿ, ಅಷ್ಟೊಂದು ಚೆನ್ನಾಗಿಲ್ಲ. ಇವೆರಡು ಸೋಪ್ 2 ಮತ್ತು ಬಟ್ಟೆಗೆ ಸೋಪ್ 2, ಕೋಲ್ಗೇಟ್ ಟೂತ್ ಪೇಸ್ಟ್ 2 ಕೊಡ್ತಾರೆ. ಇದರಲ್ಲಿ ಒಂದು ಬಾಕ್ಸಲ್ಲಿ ಒಂದು ಪೇಸ್ಟು, ಒಂದು ಬ್ರಷ್ ಕೊಡ್ತಾರೆ. ಸೊ ಪೇಸ್ಟ್ ಪರವಾಗಿಲ್ಲ, ನನಗೆ ಇದು ಬ್ರಷ್ ಯಾಕೋ ಕ್ವಾಲಿಟಿ ಇಲ್ಲ, ಅಷ್ಟೊಂದು ಚೆನ್ನಾಗಿಲ್ಲ. ನನಗೆ ಯಾಕೋ ಇಷ್ಟ ಆಗಲಿಲ್ಲ ಅದು ಬ್ರಷ್, ಪರವಾಗಿಲ್ಲ, ಬಟ್ ಅರ್ಜೆಂಟಿಗೆ ನಡೀತು, ಯೂಸ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಹಾಸ್ಟೆಲಿಗೆ ಕೊಟ್ಟು ತೊಗೋಬೇಕಲ್ಲ, ಸೊ ಹಂಗಾಗಿ ಏನು ಮಾಡೋಕ್ಕಾಗಲ್ಲ, ಅಷ್ಟೊಂದು ಚೆನ್ನಾಗಿಲ್ಲ. ಇನ್ನು ಟೂತ್ ಪೇಸ್ಟ್ ಒಂದು ವಿಚಾರಕ್ಕೆ ಬಂದರೆ ನಾಟ್ ಬ್ಯಾಡ್, ಅಲ್ಲಿ ಕ್ಲೀನ್ ಆಗುತ್ತೆ, ಪರವಾಗಿಲ್ಲ. ಬಟ್ ಎಲ್ಲನೂ ಅಲ್ಲಲ್ಲಿ ಸಂಧಿ ಎಲ್ಲ ಗೊಂದಿಯಲ್ಲಿ ಎಲ್ಲನೂ ಈಗ ಕ್ಲೋಸಪ್ ಥರ ಕ್ಲೀನ್ ಆಗ್ತಂದರೆ ಆ ಥರ ಕ್ಲೀನ್ ಆಗ್ತಂದರೆ ತಪ್ಪಾಗುತ್ತೆ, ಅದು ಅಷ್ಟೊಂದು ಕ್ಲೀನ್ ಆಗೋಲ್ಲ. ಅದಾದಷ್ಟು ಸಖತ್ತಾಗುತ್ತೆ, ಬಟ್ ಇದು ಅಷ್ಟೊಂದು ಚೆನ್ನಾಗಾಗಲ್ಲ. ವೆರಿ ಸ್ಮಾರ್ಟ್. ವೈಟ್ ಕಲರ್ ಇದೆ ನೋಡಿ, ಯಾವ ಥರದ ವೈಟು, ಒಳಗಡೆ ಬರೀ ಈ ಸುಣ್ಣ ಥರ ಕಾಣ್ತದೆ ಒಳಗೆ, ಅಷ್ಟೊಂದೊಂದು ಚೆನ್ನಾಗಿಲ್ಲ, ಫುಲ್ ವೈಟ್ ಅದು. ನನಗೆ ಯಾಕೋ ಅದು ಇಷ್ಟ ಆಗಲಿಲ್ಲ. ಸೊ ಈ ಥರ ಒಂದು ಹುಡುಗರಿಗೆಲ್ಲ ಹಾಸ್ಟ್ಲು ಸ್ಟೂಡೆಂಟ್ಗಳಿಗೆ ಮೋಸ ಮಾಡಿದಾರೆ ಅಂತ ನನಗೇನು ಇದು ಇಷ್ಟ ಆಗಲಿಲ್ಲ. ಯಾಕಂದರೆ ಹೆಸರು ಸ್ಟಿಕ್ಕರ್ ನೋಡಿದರೆ ಯಾಕೋ ನನಗೆ ಇಷ್ಟ ಆಗಲಿಲ್ಲ. ಹರ್ಬಲ್ ಅಂತ ಐತೆ, ಎಲ್ಲ ಐತೆ, ಕ್ವಾಲಿಟಿ ಇಲ್ಲ. ನನಗೆ ಬ್ರಷ್ ಅಲ್ಲೊಂದು ಅಷ್ಟೊಂದು ಕ್ಲೀನ್ ಆಗೋಲ್ಲ, ಏನೋ ಸ್ವಲ್ಪ ಒಂದು 30% ಕ್ಲೀನ್ ಆಗುತ್ತೆ. ಬಾಕ್ಸಲ್ಲಿ ಅದು ಬಿಟ್ಟರೆ ಮೇಲೆ ಏನು ಕೊಡಲ್ಲ ಇವರು ನಮಗೆ, ಯಾಕಂದ್ರೆ 3 ತಿಂಗಳದ್ದು ಬಾಕ್ಸ್ ಬಂದೈತೆ. ಸೊ 3 ತಿಂಗಳ ಬಾಕ್ಸಲ್ಲಿ ಒಂದೇ ಥರ, ಯಾಕಂದ್ರೆ ನಮಗೆ ಕೊಬ್ಬರಿ ಎಣ್ಣೆ ಇಲ್ಲ, ಕೊಬ್ಬರಿ ಎಣ್ಣೆ ಕೊಡಬೇಕಾಗಿತ್ತು. ಮೋಸ್ಟ್ಲಿ ಎಲ್ಲ ಹಾಸ್ಟೆಲಲ್ಲಿ ಕೊಬ್ಬರಿ ಎಣ್ಣೆ ಕೊಡ್ತಾರೆ, ಬಟ್ ನಮ್ಮ ಗುಲ್ಬರ್ಗ ಯೂನಿವರ್ಸಿಟಿ ದೀನ್ ದಯಾಳಲ್ಲಿ ಈ ಹಾಸ್ಟೆಲಲ್ಲಿ ಕೊಬ್ಬರಿ ಎಣ್ಣೆ ಮಾತ್ರ ತಲೆಗೆ ಹಾಕೋ ಎಣ್ಣೆ ಕೊಡೋಲ್ಲ, ಯಾಕಂದರೆ ಅವರೇ ಎತ್ತಾಕೊಂಡು ತಿಂತಾರೆ, ಅವ್ರಿಗೆ ಸಾಲೋದಿಲ್ಲ ಅದು. ಸೊ ಅಷ್ಟೊಂದು ಮೋಸ ಮಾಡ್ತಾರೆ ಈ ಹಾಸ್ಟೆಲ್ ವಾರ್ಡನ್ಗಳು. ಸೊ ಏನೋ ಮಾಡೋಕ್ಕಾಗಲ್ಲ, ನಮ್ಮ ಒಂದು ಟೈಮ್ ಖರಾಬ್ ಅದೆ. 2024ರಲ್ಲಿ ನಾನು B.Ed ಮಾಡಿದಾಗ ಈ ಥರ ಒಂದು ಆಗುತ್ತೆ ಅಂತ ಗೊತ್ತಿಲ್ಲ ನನಗೆ. ಪಾಲಿ ಮುಂದೊಂದು ಪಂಚಾಮೃತ ಅಂತ ತೊಗೋಬೇಕಷ್ಟೆ. ಸೊ 2 ಬಾಕ್ಸಲ್ಲಿ 3 ಬಾಕ್ಸಲ್ಲಿ ಅವೇ ಸಾಬೂನು ಬೇರೆ ಬೇರೆ ಅದಾವಂತ ನಾನು ತೊಗೊಂಡಿದ್ದೆ, ಬಟ್ ಸ್ಟಾರ್ಟಿಂಗಲ್ಲಿ. ಸೊ ಈ ಥರ ಅಂತ ಗೊತ್ತಿದ್ರೆ ನಾನು ತೊಗೊಳಕ್ಕೆ ಹೋಗಲ್ಲ, ನೆಕ್ಸ್ಟ್ ಟೈಮು ವಾಪಸ್ ಮಾಡ್ಬೇಕಾಗುತ್ತೆ ಅಷ್ಟೇ, ಇಲ್ಲಾಂದ್ರೆ ಮನೆಗೆ ಒಯ್ದು ಕೊಡಬೇಕು. ಯೂಸ್ ಮಾಡೋಕ್ಕಂತ ಆಗಲ್ಲ, ಸೋಪ್ ಅಷ್ಟೇ ಯೂಸ್ ಮಾಡ್ಬೋದು ಜಳಕಕ್ಕೆ, ಸ್ನಾನಕ್ಕೆ,
ಬಟ್ ಅದನ್ನು ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಸೊ ಈ ಬಾಕ್ಸಲ್ಲಿ ಸೇಮ್ ನನಗೇನು ಕೊಬ್ಬರಿ ಎಣ್ಣೆ ಕೊಡ್ತಾರೆ ಒಂದು ಬಾಕ್ಸಲ್ಲಿ ಅಂತ ಮಾಡಿದೆ. ಬಟ್ ಒಂದು ಬಾಕ್ಸಲ್ಲೂ ಕೊಬ್ಬರಿ ಎಣ್ಣೆ ಪ್ಯಾಕೆಟ್ ಇಲ್ಲ, ಡಬ್ಬಿ ಅಂದರೆ ಬಾಕ್ಸ್ ಇಲ್ಲ. ನಾಟ್ ಲೈಕ್ ನಮ್ಮ ಸರ್ಕಾರ ಏನು ಮಾಡ್ತದೆ ಗೊತ್ತಿಲ್ಲ. ನಮ್ಮ ಬರೀ ಕಾಂಗ್ರೆಸ್ ಸರ್ಕಾರ ಯುವ ನಿಧಿ, ಆ ನಿಧಿ, ಗ್ಯಾರಂಟಿ ಯೋಜನೆ ಅಂತ ಬರೀ ಜನರ ಕಣ್ಣಿಗೆ ಮಣ್ಣು ಹಚ್ಚಕೊದ್ದ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿ ಕೊಬ್ಬರಿ ಎಣ್ಣೆ ಅಂತ ಕೊಡ್ಬೇಕಂತ ಅಲ್ಲಿ ಬರ್ದಾರ. ಬಟ್ ಅದ್ರ ಮೇಲೆ ಕಾಟ್ ಹೊಡೆದಾರ ಅವರು, ಕಾಣಬಾರ್ದಂತ. ಪ್ಯಾಕಿಂಗ್ ಕೊಬ್ಬರಿ ಎಣ್ಣೆ ಅಂತ ಇರ್ತ ಅಲ್ಲಿ. ಸೊ ಎಷ್ಟು ಗ್ರಾಮ್ ಎಲ್ಲ ಇರ್ತದೆ. ಬಟ್ ಅವ್ರು ಅದನ್ನು ಕಾಣಬಾರ್ದಂತ ಅರ್ತಿಗೆ ಗೇಟ್ ಹೊಡೆದಾರ, ಗೊತ್ತಾಗಬಾರ್ದು ಸ್ಟೂಡೆಂಟ್ಗಳಿಗೆ ಅಂತೇಳಿ. ಸೊ ನನಗೇನೋ ಇಷ್ಟ ಆಗ್ಲಪ್ಪ ಇದೆ ಸಾಬೂನು ಅಷ್ಟೊಂದು ಬಾಕ್ಸು. ಹಾಸ್ಟೆಲ್ ಬಾಕ್ಸಲ್ಲಿ ಇಷ್ಟೆಲ್ಲ ಮೋಸ ಆಗ್ತಂತ ಗೊತ್ತಿಲ್ಲ. ಒಳ್ಳೆ ಕ್ವಾಲಿಟಿ ಕೊಡ್ಬೇಕಾಗಿತ್ತು ಸ್ಟೂಡೆಂಟ್ಗಳು ಅಂದ ತಕ್ಷಣ. ಸೊ ಕೊಡ್ಬೇಕಾಗಿತ್ತು. ಏನು ಕೊಟ್ಟರೆ ಅವ್ರ ಅಪ್ಪನ ಮನೆ ಗಂಟೆ ಅನ್ಬೋಲ್ಲ, ಅವ್ರ ಮನೆಯಿಂದ ಕೊಡೋಲ್ಲ, ಸರ್ಕಾರದಿಂದ ಕೊಡ್ತಾರೆ ಅವ್ರು. ಸರ್ಕಾರ ಈ ಥರ ಜನರಿಗೆ ಮೋಸ ಮಾಡ್ತಂದು ನಾನು ಅಂದ್ಕೊಂಡು. ಸಿದ್ದರಾಮಯ್ಯ ಇಷ್ಟೊಂದು ವಿದ್ಯಾರ್ಥಿಗಳಿಗೆ ಈ ರೀತಿ ಮೋಸ ಮಾಡ್ತಾನೆ ಗೊತ್ತಿಲ್ಲ. ನನಗೆ ಯಾಕೋದು ಇಷ್ಟ ಆಗಲಿಲ್ಲ. ನಿಮಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಕಮೆಂಟ್ ಮೂಲಕ ನಿಮ್ಮ ಆನ್ಸರ್ ತಿಳಿಸಿ. ಸೊ ಫಸ್ಟ್ ಆಫ್ ಆಲ್ ಇದು ಒಂಚೂರು ಇಷ್ಟ ಆಗಲಿಲ್ಲ ನನಗೆ ಒಟ್ಟಿನಲ್ಲಿ. ಯಾಕಂದರೆ ಎಷ್ಟಪ್ಪ ಅಂದ್ರೆ ಜನವರಿ, ಫೆಬ್ರವರಿ, ಮಾರ್ಚ್ 2025ರಲ್ಲಿ ಇಷ್ಟು ಕಿಟ್ ಬಂದ ನನಗೆ. ಇನ್ನೂ ಬರ್ಬೇಕಾಗಿತ್ತು, ಬಂದಿಲ್ಲ. ಸೊ ಯಾವಾಗ ಒಂದು ಅಪರೂಪ ಕೊಡ್ತಾರೆ ಕಿಟ್, 6 ತಿಂಗಳೊಮ್ಮೆ, 3 ತಿಂಗಳೊಮ್ಮೆ. ಯಾಕಂದರೆ ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅರ್ಥ ಆಯಿತು. ಹಂಗಾಗಿ ಸೊ ಕೇಳೋಕೆ ಹೋದರೆ ಇನ್ನೂ ಬಂದಿಲ್ಲಪ್ಪ ಕಿಟ್ ಅಂತ ಅಂತಾರೆ. ಕಿಟ್ ಒಂದೇ ಅಲ್ಲ, ಪ್ಲೇಟ್ ಎಲ್ಲನೂ ಕೇಳ್ಬೇಕಾಗ ನಮ್ಮ ಮಕ್ಕಳು. ಬಟ್ ಅವ್ರು ಯಾವುದೂ ಕೊಡೋಲ್ಲ. ಸೊ ಈ ವಿಡಿಯೋ ಹೆಂಗೆ ಅನ್ನಿಸ್ತದೆ ನಿಮ್ಗಂತ ಕಮೆಂಟ್ ಮಾಡಿ. ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.